नमस्कार दोस्तों, आप देख रहे हैं STN चैनल। आज की एक खास खबर आ रही है शाहबाद तालुका से, जहां एक शानदार भाईचारे और एकता से भरा हुआ प्रोग्राम ऑर्गेनाइज किया गया। इस मौके पर बाबा साहब अंबेडकर जी की 135वीं जयंती उत्सव और बाबू जगजीवन राम जी की 119वीं जयंती उत्सव के इसी सिलसिले में जामिया मस्जिद के अध्यक्ष जनाब मतीन पटेल MRL की तरफ से उनके घर पर एक सम्मान समारोह का आयोजन किया गया, जहां दोनों जयंती के अध्यक्ष और पदाधिकारियों को इज्जत और एहतराम के साथ सम्मानित किया गया। बाबा साहब अंबेडकर जयंती कमेटी से प्रेसिडेंट राजेश येंगुंतिकर, ऑनरेबल प्रेसिडेंट वसंत कुमार कामले, वर्किंग प्रेसिडेंट सतीश कोबलकर, जनरल सेक्रेटरी अल्लम प्रभु मस्की, मेंबर पुनीत हल्ली। बाबू जगजीवन राम जयंती कमेटी से प्रेसिडेंट DD ओनी, वर्किंग प्रेसिडेंट शरणू पगलापुर, जनरल सेक्रेटरी रवि बेलामगी, सेक्रेटरी श्रीधर कोलूर, बाबू पोतराज। इन सभी पदाधिकारियों को इस प्रोग्राम में दिल से सम्मान दिया गया। इस खास मौके पर कई प्रमुख लोग भी मौजूद रहे, जिनमें शामिल हैं मल्लन्ना मस्की, भारत धन्ना, मोहन हल्ली, सुरेश मेंगन, मल्लिका अर्जुन जालंधर, स्नेहल जय, PS मेत्रे, कृष्णप्पा कर्निक, प्रवीण राजन, सुभाष साखरे, राकेश जय, महादेव तरनल्ली, निंगप्पा कनगनल्ली, मल्लिका अर्जुन हल्ली और मल्लन्ना मरतूर। प्रोग्राम के सफल आयोजन में जामिया मस्जिद कमेटी के सदस्यों का भी महत्वपूर्ण योगदान रहा। अब्दुल हदीर साहब, अफसर सेठ, रफीक बागबान, मुफ्ती शमशुद्दीन, अब्दुल रब साहब, नूर पटेल, मोहम्मद मुनाफ और फारूक नेशनल, साथ ही जनाब मतीन पटेल जी के टीम के सदस्य जहीर अहमद पटवेगर, मोहम्मद मस्तान, अब्दुल गनी साबिर, मोहम्मद जावेद और सैयद अरशद ने इस प्रोग्राम को कामयाब बनाने में अहम भूमिका निभाई। ये पूरा प्रोग्राम एक भाईचारे, एकता और सामाजिक सद्भावना का बेहतरीन मिसाल रहा, जहां हर मेहमान के लिए खाने का भी बेहतरीन इंतजाम किया गया था। ऐसे प्रोग्राम समाज को जोड़ने का काम करते हैं और हमें एक दूसरे के और करीब लाते हैं। इसी के साथ आप सभी से गुजारिश है, STN चैनल को सभी सोशल मीडिया प्लेटफॉर्म्स पर फॉलो करना ना भूलें। धन्यवाद। This news is sponsored by Affects Oxford PU College of Science, Kalaburgi. Admission start हो चुके हैं 2026-27, limited seats, PCMB and PCMC, NEET and KCET coaching. अपना फ्यूचर ब्राइट बनाएं। ಇವತ್ತಿನ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶಾಹಬಾದ್ ನಗರದ ಜಮಾ ಮಸ್ಜಿದ್ ಸಮಿತಿಯ ಕಮಿಟಿಯ ಎಲ್ಲ ಸದಸ್ಯರು ಸೇರಿ ಏನು ಸನ್ಮಾನ ಮಾಡ್ತಕ್ಕಂಥದ್ದು, ಇದು ಶಾಹಬಾದ್ ನಗರದಲ್ಲಿ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ಜಯಂತ್ಯೋತ್ಸವ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರ ಜವಾಬ್ದಾರಿಯನ್ನ ಹೆಚ್ಚಿಸಿದ್ದಾರೆ ಮತ್ತು ಪ್ರೀತಿ ವಿಶ್ವಾಸವನ್ನ ತೋರಿಸಿದ್ದಾರೆ. ಮತ್ತು ನಗರದಲ್ಲಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ, ಬಾಬು ಜಗಜೀವನ್ ರಾಮ್ ಜಿ ಅವರ ವಿಚಾರಗಳಿಗೆ ಮತ್ತು ಸಮಾಜದಲ್ಲಿ ಏನು ಅಸ್ಪೃಶ್ಯತೆ ಮತ್ತು ಮೂಢತೆ ನಡೀತಾ ಇವೆ, ಅವೆಲ್ಲವೂ ಕೂಡ ಹಂತ ಹಂತವಾಗಿ ನಿಲ್ಲಿಸ್ತಕ್ಕಂಥ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ತಾರೆ ಅಂತಕ್ಕಂಥದನ್ನ ಜೋಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಸಭೆ ಸಾಕ್ಷಿಯಾಗಿದೆ. ಪ್ರತಿಯೊಬ್ಬರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಜೀವನವನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ತಕ್ಕಂತ ಪ್ರಯತ್ನವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಇವತ್ತಿನ ಈ ದೇಶದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋದ್ರ ಮೂಲಕ ಏನ್ ಬಾಬಾ ಸಾಹೇಬರ ಆಶಯ ಆಗಿತ್ತು, ಸದೃಢ ಭಾರತ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನ ಬಾಬಾ ಸಾಹೇಬರು ಕಂಡಿದ್ರು. ಆ ಕನಸನ್ನ ನನಸು ಮಾಡಿದಂತಹ ನಿಟ್ಟಿನಲ್ಲಿ ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಬಂಧುಗಳು ಕೈ ಜೋಡಿಸೋದ್ರ ಮೂಲಕ ಈ ಒಂದು ಸಮಾಜದಲ್ಲಿ ಒಳ್ಳೆಯ ಸಾಮರಸ್ಯವನ್ನ ಮೂಡ್ಲಿಕ್ಕೆ ಇಂಥ ಸಭೆಗಳು ಏರ್ಪಡಿಸ್ತಕ್ಕಂಥದ್ದು. ಮತ್ತು ಈ ಸಭೆಯನ್ನು ಏರ್ಪಡಿಸಿರ್ತಕ್ಕಂಥ ಜಮಾ ಮಸ್ಜಿದ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಯಾವತ್ತೂ ಕೂಡ ಒಳ್ಳೆಯದನ್ನ ವಿಚಾರ ಮಾಡ್ತಕ್ಕಂಥ ಯುವಕರಾದಂತ ಮತೀನ್ ಪಟೇಲ್ ಸಾಹೇಬರಿಗೆ ನಾನು ಎರಡೂ ಜಯಂತಿ ಸಮಿತಿ ಕಮಿಟಿ ಪರವಾಗಿ
ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ನಮಸ್ಕಾರ, ಜೈ ಭೀಮ್, ಸಲಾಂ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಈ ಒಂದು ವಿಶೇಷವಾದ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅಂಗವಾಗಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ ಸಮಿತಿಗಳಿಗೆ ಶಹಾಬಾದಿನ ಜಮಿಯಾ ಮಸ್ಜಿದ್ ಕಮಿಟಿ ಹಾಗೂ MRL ಮತೀನ್ ಪಟೇಲ್ ಸೆಟ್ ಗ್ರೂಪ್ ವತಿಯಿಂದ ಈ ಒಂದು ವಿಶೇಷವಾಗಿ ಶಹಾಬಾದ್ ನಗರದಲ್ಲಿ ಎರಡೂ ಕಮ್ಯುನಿಟಿಗೆ ಕರೆಸಿ ಒಂದು ಸತ್ಕರಿಸಿದಂತ ಎಲ್ಲ ನನ್ನ ಪರವಾಗಿ ಮತ್ತು ಎರಡೂ ಕಮಿಟಿ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಕೊಡುತ್ತಾ ಈ ಒಂದು ಸಂದೇಶ ಏನಪ್ಪಾ ಕೊಡ್ತದ ದೇಶಕ್ಕಂದ್ರೆ ಇಲ್ಲಿ ನಾವು ನೆರೆದಂತ ಹಿಂದೂ, ಮುಸ್ಲಿಂ, ಬೌದ್ಧ, ಕ್ರೈಸ್ತ ಆಗಿರ್ಬೋದು. ಇವತ್ತು ಮುಸ್ಲಿಂ ಬಾಂಧವರು ನಮ್ಮನ್ನೆಲ್ಲ ಮುಸ್ಲಿಂ ಬಾಂಧವರು ನಮ್ಮನ್ನು ಅಪ್ಕೊಂಡು ಇವತ್ತು ನಮ್ಗೆ ಒಪ್ಕೊಂಡಿದ್ದಾರೆ. ನಾವೆಲ್ಲ ಒಂದೇ ಅಣ್ಣ ತಮ್ಮಂದರು, ಬಾಯಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ಈ ಒಂದು ಬಾಂಧವರು, ನಮ್ಮ ಅಣ್ಣ ತಮ್ಮಂದರು ನಮ್ಗೆಲ್ಲ ಸತ್ಕರಿಸಿ ಇವತ್ತು ಅತ್ಯಂತ ಖುಷಿ ನಮಗೆ ಕೊಟ್ಟಿದ. ಆದ್ದರಿಂದ ಇದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತ ಎಲ್ಲ ಯೂನಿಯನ್ ಲಿಂತ ಬಂದ್ ಕೆಸಿಂದ ಈ ಒಂದು ಎರಡು ಜಯಂತಿಗಳಿಗೆ ಸಹಕಾರ ನೀಡಿ ನಾವೆಲ್ಲ ಬಾಬಾ ಸಾಹೇಬನ್ ವಿಚಾರಗಳು, ಬಾಬು ಜಗಜೀವನ್ ರಾಮ್ ವಿಚಾರಗಳು ದೇಶಕ್ಕೆ ಸಾರಬೇಕು. ಅವ್ರದ್ದು ಕನಸು ಏನಾಗಿತ್ತಪ್ಪ ಅಂದ್ರೆ ನಾವು ಸಮಾಜ ನಿರ್ಮಾಣ ಮಾಡ್ಬೇಕಂತಕ್ಕಂತ ಕನಸು ಅವ್ರದ್ದು. ಇವತ್ತಿನ ದಿನ ನಾವು ಅದರಲ್ಲಿ 1% 2% ವಿಚಾರ ಮಾಡ್ತಕ್ಕಂತ ಬುದ್ಧಿಜೀವಿಗಳು ಇವತ್ತು ಬಹಳಷ್ಟು ತಿಳ್ಕೊಂಡಿದ್ದಾರೆ. ಆ ಒಂದು ತಿಳ್ಕೊಂಡದಕ್ಕೆ ಇವತ್ತು ಸಂವಿಧಾನದ ಕನಸು ನನಸಾಗ್ತಕ್ಕಂತ ದಿನಗಳು, ಒಳ್ಳೆ ದಿನಗಳು ಇವತ್ತು ಬರ್ತಾ ಇದ್ದಾವೆ. ಬಾಬಾ ಸಾಹೇಬರು, ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಕಂಡಂತ ಕನಸು ನಾವು ಇನ್ನು ಸ್ವಲ್ಪ ದಿನದಲ್ಲೇ ನಾವು ನನಸು ಮಾಡಿ ಈ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲಾ ಜನಾಂಗದವರು, ಎಲ್ಲಾ ಧರ್ಮದ ಜಾತಿ ಜನಾಂಗದವರು ಅರ್ಥ ಮಾಡ್ಕೋಬೇಕು. ನಮ್ಮ ಮೈಯಲ್ಲಿರ್ತಕ್ಕಂತ ಕೆಂಪು ರಕ್ತನೆ, ನಿಮ್ಮ ಮೈಯಲ್ಲಿರ್ತಕ್ಕಂತ ಕೆಂಪು ರಕ್ತನೆ, ನಾವು ಒಂದಾಗಿ ಸಾಗಬೇಕು. ಈ ದೇಶದ ಅಭಿವೃದ್ಧಿ ಪಡಿಬೇಕು. ಅಭಿವೃದ್ಧಿ ಕಡೆ ನಾವು ಹೆಜ್ಜೆ ಹಾಕ್ತಾ ಇರೋಣ ಅಂತ ಹೇಳ್ತಾ, ಯಾವುದೇ ಕಾರ್ಯಕ್ರಮ ನೀವು ನಮ್ಗೆ ಕರೆದಿ ಸನ್ಮಾನ ಮಾಡಿದಿರಿ. ನಿಮ್ದು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ನಾವು ತನು ಮನ ಧನದಿನ ಸಹಾಯ ಮಾಡ್ಕೊಂತ ನಾವೆಲ್ಲರೂ ನಿಮ್ಗ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ತಮ್ಮ ಈ ಋಣವನ್ನು ಮರೆಯಲ್ಲ. ಆದ್ದರಿಂದ ನಮ್ಗೆಲ್ಲ ಸತ್ಕರಿಸ್ಕಂತ ತಾವೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಜಯಂತಿ ಎರಡೂ ಕಮಿಟಿ ಕಡೆಯಿಂದ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೇವೆ. ತಾವೆಲ್ಲರೂ ಬಂದು ಜಯಂತಿಗೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್, ಜೈ ಜಗಜೀವನ್ ರಾಮ್. ಎಲ್ಲರಿಗೂ ಜೈ भीम, अस्सलाम वालेकुम। आज मस्जिद सदर के अपने मतीन सेठ आके यहाँ पर सम्मान किए सब हमारे 135 से जयंत्योत्सव और 119 बाबू जगजीवन राम जो जितने भी कमेटी है हमारे दोनों कमेटी को जो सम्मान दिए है, ऐसे ही इनको भगवान आशा और ताकत देने, हर कमेटी को ये लोग सपोर्ट करेंगे। हम लोग सब मिलके जयंती मनाएंगे। हम शाहबाद में एक बड़ा उत्सव, एक जात्रा, एक कार्यक्रम बढ़ाएंगे बोल के मैं हमारे जयंती तरफ से विनंती करता हूँ सबको। धन्यवाद। अस्सलाम वालेकुम, जय भीम। ನಮ್ಮ ಮಸ್ಜಿದ್ ಕಮಿಟಿ ಎಲ್ಲರಿಗೆ ನಮಗೆ ಸನ್ಮಾನ ಮಾಡೋ ಸಲಕ್ಕೆ ಎಲ್ಲರಿಗೆ ಧನ್ಯವಾದಗಳು ಸರ್.